ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಮಾಜ ಬಾಂಧವರು ಎಲ್ಲರಿಗೂ ನಾನು ಮಾಡುವ ನಮಸ್ಕಾರಗಳು. ಕಾಪು ಬಿಲ್ಲವರ ಸಹಾಯಕ ಸಂಘ ಕಾಪು ನಾರಾಯಣ ಗುರು ಸಭಾಭವನ ನಿನ್ನೆ ಉದ್ಘಾಟನೆಗೊಂಡಿದೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾರಾಯಣ ಗುರು ಮಂದಿರ ಉದ್ಘಾಟನೆ ಆಗುವಾಗ ನನಗೆ ಬರ್ಲಿಕ್ಕೆ ಹೇಳಿದ್ರೆ ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ಹೇಳಿದ್ದಾರೆ ಊರಲ್ಲಿದ್ರೆ ಗ್ಯಾರಂಟಿ ಬರ್ತೇನೆ ಅಂತ ಹೇಳಿ ನಳಿನಿಗೆ ಫೋನ್ ಮಾಡಿ ಹೇಳ್ತಾನೆ ಊರಲ್ಲೇ ಇದ್ದೆ ಅಂತ. ಯಾಕಂದ್ರೆ ಸಮಾಜದವರು ಒಂದು ದೊಡ್ಡ ರೀತಿಯಲ್ಲಿ ಇಂಥ ಒಂದು ಸಭಾಭವನ, ನಾರಾಯಣ ಗುರು ಮಂದಿರ ಇದೆಲ್ಲ ಮಾಡುವಾಗ ನಮ್ಮಂತ ಉದ್ಯಮಿಗಳು ಅವರ ಜೊತೆ ಕೈ ಜೋಡಿಸಿದ್ದು ಮಾತ್ರ ಇಂಥ ಒಂದು ದೊಡ್ಡ ರೀತಿಯಲ್ಲಿ ಸಭಾಭವನ ಮತ್ತು ಮಂದಿರ ಆಗಲಿಕ್ಕೆ ಸಾಧ್ಯ ಇದೆ. ಸಮಾಜದ ಎಷ್ಟೋ ಗರಡಿಗಳು ಇವತ್ತು ಜೀರ್ಣೋದ್ಧಾರಗೊಳ್ತಾ ಇದೆ. ಈಗ ನಾವು ಒಂದು ಬಿಜೂರಿನ ಕಟ್ಟಗಡೆ ಗರಡಿಯಿಂದ ದಕ್ಷಿಣ ಕನ್ನಡದ 66ನೇ ಗರಡಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ನಾರಾಯಣ ಗುರು ಜೊತೆಯಲ್ಲಿ ಕೋಟಿ ಚೆನ್ನೈಯರ ಹೆಸರನ್ನು ನಾವು ಅಷ್ಟೇ ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಕುಲದೈವ. ಅದ್ರ ಜೊತೆಯಲ್ಲಿ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಕಡು ಬಡವರಿದ್ದಾರೆ. ನಾವು ಅಂಥವರಿಗೆ ಎಷ್ಟು ಜನರಿಗೆ ಕೈ ಜೋಡಿಸುವ ಆಗುತ್ತೆ. ನಮ್ಮ ಸಮಾಜದ ಎಷ್ಟೋ ಮಕ್ಕಳು ಟ್ಯಾಲೆಂಟ್ ಆಗಿರ್ತಾರೆ, ಬಟ್ ಅವರಿಗೆ ಸಪೋರ್ಟ್ ಇಲ್ಲದ ಕಾರಣ ಅವರು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅಂಥವರಿಗೆ ಕೈ ಹಿಡಿಯುವಂತ ಕೆಲಸ ಮಾಡಬೇಕು. ಮತ್ತೆ ಇಂಥ ಯಾವುದೇ ಒಂದು ದೊಡ್ಡ ರೀತಿಯಲ್ಲಿ ಸಮಾಜದವರೆಲ್ಲ ಒಟ್ಟಾಗಿ ಮಾಡುವಾಗ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ಈ ಸಭಾಭವನ ಆಗಿದೆ. ಮನಸ್ಸಿಗೆ ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರ ಜೊತೆ ಗೋವಿಂದ ಪೂಜಾರಿ ಯಾವತ್ತೂ ಇರ್ತಾನೆ. ಇವತ್ತು ನನಗೆ ಫೋಟೋದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ 8 ಗಂಟೆಗಳಲ್ಲಿ ಇರ್ಬೇಕಿತ್ತು ನಾನು. ಆದ್ರಿಂದ ಸ್ವಲ್ಪ ಬೇಗ ಹೊರಡ್ತಾ ಇದ್ದೇನೆ. ಎಲ್ಲರಿಗೂ ಕ್ಷಮೆ ಕೇಳ್ತಾ ಇಲ್ಲಿಂದ ನಿಗಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು.